ಸಿಐಡಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇಂದು ಶಾಸಕ ಬೈರತಿ ಬಸವರಾಜ್ ಅವರ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ. ವಶಕ್ಕೆ ಪಡಿಸಿಕೊಂಡಂತ 24 ಗಂಟೆಗಳ ಒಳಗಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಆರೋಪಿಯನ್ನ ಹಾಜರುಪಡಿಸಬೇಕಾಗುತ್ತೆ. ಹಾಗಾಗಿ ಬಹುತೇಕ ನಾಳೆ ನ್ಯಾಯಾಧೀಶರ ಮುಂದೆ ಬೈರತಿ ಬಸವರಾಜ್ ಅವರನ್ನ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಸೊ ಮ್ಯಾಜಿಸ್ಟ್ರೇಟ್ ಮುಂದೆ ರಿಮೈಂಡ್ ಅಪ್ಲಿಕೇಶನ್ ಸಲ್ಲಿಸ್ತಾರೆ. ರಿಮೈಂಡ್ ಅಪ್ಲಿಕೇಶನ್ ನಲ್ಲಿ ಒಟ್ಟಾರೆ ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಬೈರತಿ ಬಸವರಾಜ್ ಅವರ ಪಾತ್ರ ಏನಿದೆ ಮತ್ತು ಬೈರತಿ ಬಸವರಾಜ್ ಅವರ ಮೇಲೆ ಇರುವಂತಹ ಆರೋಪಗಳು ಏನು ಅನ್ನೋದರ ಬಗ್ಗೆ ರಿಮೈಂಡ್ ಅಪ್ಲಿಕೇಶನ್ ನಲ್ಲಿ ಮಾಹಿತಿಯನ್ನು ನೀಡುವಂತಹ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳು ಮತ್ತು ಆರೋಪಗಳಿಗೆ ಸಂಬಂಧಪಟ್ಟಂತಹ ಹೇಳಿಕೆಗಳನ್ನು ಒಳಗೊಂಡಂತಹ ರಿಮೈಂಡ್ ಅರ್ಜಿಯನ್ನ ಈಗ ಮ್ಯಾಜಿಸ್ಟ್ರೇಟ್ ಮುಂದೆ ಪೊಲೀಸರು ಸಲ್ಲಿಸಲಿದ್ದಾರೆ. ರಿಮೈಂಡ್ ಅರ್ಜಿ ಸಲ್ಲಿಸಿದ ನಂತರ ವಿಚಾರಣೆಗೆ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಇನ್ನೂ ಹೆಚ್ಚಿನ ವಿಚಾರಣೆ ಮಾಡಬೇಕು. ಈ ಹಿಂದೆ ವಿಚಾರಣೆಯಲ್ಲಿ ಅವರು ತಪ್ಪು ಸುಳ್ಳು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಈ ಪ್ರಕರಣದ ಪ್ರಮುಖ ಆರೋಪಿ ಜಗದೀಶ್ ಜಗ್ಗ, ನನಗೂ ಅವನಿಗೂ ಸಂಬಂಧನೇ ಇಲ್ಲ, ನಾನು ಎಂದು ಅವನನ್ನು ನೋಡೇ ಇಲ್ಲ, ನಾನು ಅವನನ್ನು ಮಾತಾಡಿಸೇ ಇಲ್ಲ ಅಂತ ಹೇಳಿದ ಮೇಲೆ ಭಾಳಷ್ಟು ಕಾಲ್ ರೆಕಾರ್ಡಿಂಗ್ಸ್ ಮತ್ತು ಜಗ್ಗ ಯಾರು ಕೊಲೆ ಆರೋಪಿ ಇದ್ದಾನೆ ಅವನ ಜೊತೆ ಇರುವಂಥ ವಿಡಿಯೋಗಳು ವೈರಲ್ ಆದ ಮೇಲೆ ಪೊಲೀಸರು ಈ ಎಲ್ಲ ಸಾಕ್ಷಿಗಳನ್ನು ಇಟ್ಕೊಂಡು ರಿಮೈಂಡ್ ಅರ್ಜಿಯಲ್ಲಿ ಅವರ ಪಾತ್ರದ ಬಗ್ಗೆ ನ್ಯಾಯಾಧೀಶರ ಮುಂದೆ ಇಟ್ಟು ತದನಂತರ ಇನ್ನಷ್ಟು ಹೆಚ್ಚಿನ ವಿಚಾರಣೆಯನ್ನು ನಡೆಸಬೇಕಾಗಿರೋದ್ರಿಂದ ತಮ್ಮ ಸುಪರ್ದಿಗೆ ಕೊಡಿ ಅಂತ ಕೇಳ್ತಾರೆ.